ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ಮ್ಯಾಂಗ್ಳೂರಿದು ಒಂದು ಟ್ರೆಡಿಷ್ನಲ್ ರೆಸಿಪಿ ತಗೊಂಡು ಬಂದಿದ್ದೇನೆ. ನಾನು ಮ್ಯಾಂಗ್ಳೂರ್ದೊಂದು ಟ್ರೆಡಿಷ್ನಲ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ. ಪಜೆ ಮಡಿಕೆಲ ಅಂತ ಹೇಳ್ತೇವೆ ನಾವು. ಪಜೆ ಅಂದರೆ ನಾವು ಚಾಪೆಗೆ ಪಜೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಮಂಗಳೂರು ಭಾಷೆಯಲ್ಲಿ. ಅಂದರೆ ಚಾಪೆ ಮಡಚುವ ಥರ ಮಡಚೋದು ಇದನ್ನು. ಅದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನಾನು. ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಇದು ಮೀನು ಪದಾರ್ಥ ಜೊತೆ, ಇಲ್ಲದಿದ್ದರೆ ತರಕಾರಿ ಆದರೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರ್ತದೆ. ಇಲ್ಲದೆ ಚಿಕನ್ ಕರಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ತುಂಬ ಐಟಮ್ ಕೂಡ ಇಲ್ಲ ಇದಕ್ಕೆ, ಒಂದು ಸುಲಭದಲ್ಲಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಮೊದಲಿಗೆ ನಾನು ಒಂದು 3 ಪಾವಿನಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಒಂದು 3 ಕಪ್ಪಿನಷ್ಟು ಅಕ್ಕಿ ಒಂದು 5-6 ಗಂಟೆ ಆದರೂ ನೆನೆಬೇಕಿದ್ದು. ಅಂದರೆ ಬಾಯ್ಲ್ಡ್ ರೈಸ್, ನಾವು ಕಡುಬು ಎಲ್ಲ ಮಾಡ್ತೇವಲ್ಲ, ಪುಂಡಿ ಎಲ್ಲ ಮಾಡ್ತೇವೆ ನಾವು, ಅದು ಬಾಯ್ಲ್ಡ್ ರೈಸನ್ನು 3 ಪಾವಿನಷ್ಟು ಒಂದು 5-6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಬೇಕಿದ್ದು. ಇಲ್ಲದ್ರೆ ನಿಮಗೆ ರುಬ್ಲಿಕ್ಕೆ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗೋದಿಲ್ಲ. ಅಂದರೆ ಚೆನ್ನಾಗಿ ನೆನೆಬೇಕು. ಬೆಳ್ತಿಗೆ ಅಕ್ಕಿ ಥರ ಬೇಗ ಸಣ್ಣ ಆಗೋದಿಲ್ಲ ಇದು, ಅದಕ್ಕಾಗಿ ಚೆನ್ನಾಗಿ ನೆನೆದ್ರೆ ಒಳ್ಳೆಯದು. ನೋಡಿ, ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ತೊಳೆದು. ಮತ್ತು ಒಂದು ಗೆರಟೆಯಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಸ್ವಲ್ಪ ಹೆಚ್ಚು ಕೂಡ ಹಾಕ್ಕೊಳ್ಬೋದು ರುಚಿಗೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, ನೀರು ಸ್ವಲ್ಪ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕಿ ರುಬ್ಕೊಳ್ಬೇಕು. ಇದು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಅದಕ್ಕೆ ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಆದರೆ ನಿಮಗೆ ಕರೆಕ್ಟ್ ಗಟ್ಟಿಯಾಗಿ ಬರೋದಿಲ್ಲಲ್ಲ. ಚೆನ್ನಾಗಿ ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು, ಆದರೆ ನಿಮಗೆ ಗ್ರೈಂಡರಲ್ಲಿ ಆದರೆ ಬೆಸ್ಟ್. ನಿಮಗೆ ಚೆನ್ನಾಗಿ ಗಟ್ಟಿಯಾಗಿ ಬರ್ತದೆ. ಅದಕ್ಕಾಗಿ ನಾನು ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಸಣ್ಣ ಆಗಬೇಕು, ಒಳ್ಳೆ ಚೆನ್ನಾಗಿ ಇದಾಗಬೇಕು. ಅಷ್ಟರಲ್ಲಿ ಎಲೆ ರೆಡಿ ಮಾಡುವ ನಾವು. ನೋಡಿ, ಎಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಬಾಳೆ ಎಲೆ ಎಲ್ಲ ನೋಡಿ ಕಟ್ ಮಾಡಿಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಕಟ್ ಮಾಡಬೇಕು. ನೋಡಿ, ಇದನ್ನೀಗ ಬಾಡಿಸಬೇಕು. ಇದು ಅಂದರೆ ನೀವು ಎಲೆ ಬಾಡಲಿಲ್ಲದ್ರೆ ಉಂಟಲ್ಲ, ನಿಮಗೆ ಮಡಚುವಾಗ ನಿಮಗೆ ಹರಿತದಲ್ಲ, ಎಲೆ ಹರಿತದೆ. ಅದಕ್ಕಾಗಿ ಈ ಥರ ನೋಡಿ ಬಾಡಿಸೋದು. ಎಲೆ ಚೆನ್ನಾಗಿ ಬಾಡಬೇಕು. ತುಂಬ ರುಚಿಯಾಗ್ತದೆ ಇದು. ಬಾಳೆ ಎಲೆ ಫ್ಲೇವರ್ ಎಲ್ಲ ಉಂಟಲ್ಲ ಬಂದು ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಟ್ರೆಡಿಷ್ನಲ್ ರೆಸಿಪಿ ಮ್ಯಾಂಗ್ಳೂರಿದು. ಮುಂಚೆ ಎಲ್ಲ ಮಾಡ್ತಾಯಿದ್ರು, ಈಗ ಕಮ್ಮಿ ಮಾಡೋದು. ನೋಡಿ, ಎಲ್ಲ ಬಾಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಈ ಥರ ಬಾಡಿಸಿ ಚೆನ್ನಾಗಿ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಈಗ ಇದು ಹಿಟ್ಟು ಸಣ್ಣಾಗಿದೆ. ನೋಡಿ, ಸಣ್ಣಾಗಿ ನುಣ್ಣಗೆ ರುಬ್ಕೊಳ್ಬೇಕು, ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಎಲ್ಲ ಹಿಟ್ಟು ತೆಗೆದಿದ್ದೇನೆ. ಇದು ತೊಳೆದ ನೀರನ್ನು ಹಾಕಬಾರ್ದು, ಯಾಕಂದರೆ ಗಟ್ಟಿಯಾಗಿ ಬೇಕು ನಮಗೆ ಹಿಟ್ಟು. ನೋಡಿ, ಈ ಥರ ಬೇಕು. ನೋಡಿ, ಈಗ ಸ್ಟೀಮಿಗೆ ನಾನು ನೀರು ಇಟ್ಟಿದ್ದೇನೆ. ತೊಂದೋರ ಅಂತ ಹೇಳ್ತೇವೆ ನಾವು. ನೋಡಿ, ಇದು ಸ್ಟೀಮರ್. ನೋಡಿ, ಇದರಲ್ಲಿ ನೀರು ಹಾಕಿ ಹಾಕಿ ಇಟ್ಟಿದ್ದೇನೆ ನಾನು. ಅದು ನೀರು ಕುದೀಲಿ, ಅಷ್ಟರಲ್ಲಿ ನಾವು ಇದು ಮಾಡುವ. ನೋಡಿ, ಹಿಟ್ಟು ನೋಡಿ ಈ ಥರ ತೆಗೆದು ಬಾಳೆ ಎಲೆಯಲ್ಲಿ ಈ ಥರ ತಟ್ಟಬೇಕು. ನೋಡಿ, ಎಷ್ಟು ತೆಳುವಾಗ್ತದೆ ನಿಮಗೆ, ಅಷ್ಟು ತೆಳುವಾಗಿ ತಟ್ಟಬೇಕು. ಎಷ್ಟು ತೆಳುವಾಗ್ತದೆ ಅಷ್ಟು ಟೇಸ್ಟ್ ಆಗ್ತದೆ ನಿಮಗೆ. ಕೈಗೆ ಹಿಡಿಯುವಾಗೆ ಇದ್ದರೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಳ್ಬೋದು. ನಾನು ಎಣ್ಣೆ ಹಚ್ಕೊಂಡಿದ್ದೇನೆ ಸ್ವಲ್ಪ. ಕೈಗೆ ಒಂಥರ ಸ್ಟಿಕ್ಕಿ ಆಗ್ತದಲ್ಲ, ಅದಕ್ಕಾಗಿ. ಇಲ್ಲಾಂದರೆ ಸ್ವಲ್ಪ ನೀರು ಚಿಮುಕಿಸಿ ಕೈಗೆ ಕೂಡ ಹಾಕ್ಬೋದು. ಚೆನ್ನಾಗಿ ಬದಿ ತನಕ ಕೂಡ ಚೆನ್ನಾಗಿ ಹಾಕಬೇಕು. ಹಿಟ್ಟನ್ನು ಇದು ಮಾಡಬೇಕು. ನೋಡಿ, ಹರಡಬೇಕು. ನೋಡಿ, ಚೆನ್ನಾಗಿ ಸೈಡ್ ತನಕ ಆದಷ್ಟು ಎಷ್ಟು ತೆಳುವಾಗ್ತದೆ ಅಷ್ಟು ಹರಡಬೇಕು. ನೋಡಿ, ಈ ಥರ ಮಡಚಬೇಕು. ಚಾಪೆ ಮಡಚುವ ಥರ ಮಡಚೋದು. ಅದಕ್ಕೆ ಪಜೆ ಮಡಿಕೆಲ ಅಂತ ಹೇಳೋದು. ಅಂದರೆ ಪಜೆ ಅಂತ ಹೇಳಿದರೆ ತುಳುವಿನಲ್ಲಿ ಚಾಪೆಗೆ ಹೇಳ್ತಾರೆ ಮಂಗಳೂರು ಭಾಷೆಯಲ್ಲಿ. ಅದಕ್ಕೆ ಚಾಪೆ ಮಡಚುವ ಥರ ಮಡಚೋದು ಅಂತ ಹೇಳಿ. ಮುಂಚಿನವರೆಲ್ಲ ಇಟ್ಟಂಥ ಹೆಸರು. ನೋಡಿ, ಮುಂಚೆದು ಓಲ್ಡ್ ರೆಸಿಪಿ ಇದು. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಕೆಲವರು ತೆಂಗಿನಕಾಯಿ ಹಾಕೋದಿಲ್ಲ, ಹೀಗೆ ಮಾಡ್ತಾರೆ. ಆದರೆ ತೆಂಗಿನಕಾಯಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಎಷ್ಟು ತೆಳುವು ಆಗ್ತದೆ ಅಷ್ಟು ತೆಳುವಾಗಿ ತಟ್ಟಿದರೆ
ತುಂಬ ಚೆನ್ನಾಗಿ ಬರ್ತದೆ ನಿಮಗೆ. ಇದು ಮೀನಿದು ಪದಾರ್ಥ ಜೊತೆ ಇಲ್ಲದೆ ಚಿಕನ್ ಸಾರು ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಮೀನು ಸಾರಿದ್ದರೆ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ತರಕಾರಿ ಚಟ್ನಿ, ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರ್ತದೆ. ನೋಡಿ ಈ ಥರ ಎಲ್ಲ ಮಡಚಿ ಇಡ್ತಾ ಇದ್ದೇನೆ ನೋಡಿ. ತುಂಬ ಪ್ರೆಸ್ ಮಾಡಬಾರ್ದು, ಮಡಚಿ ಖಾಲಿ ಮಡಚ್ತಾ ಹೋಗಬೇಕು, ಖಾಲಿ ಅಷ್ಟೇ. ನೋಡಿ ಈ ಥರ ಸ್ಟೀಮರಲ್ಲಿ ಇಟ್ಟಿದ್ದೇನೆ ನೋಡಿ. ನೀರು ಚೆನ್ನಾಗಿ ಕುದಿದ ಮೇಲೆ ಇಡ್ತಾ ಬರಬೇಕು ಒಳಗೆ. ನೀರು ಚೆನ್ನಾಗಿ ಕುದಿತಾ ಇರುವಾಗ ಇಟ್ಟರೆ ಉಂಟಲ್ಲ, ನಿಮಗೆ ಒಂದು 20 ನಿಮಿಷ ಬೆಂದರೆ ಸಾಕಾಗ್ತದೆ. ಅಂದರೆ ನೀರು ಕುದಿತಾ ಇರ್ತದಲ್ಲ. ಇಲ್ಲಾಂದರೆ ನೀವು ಹೀಗೆ ಇಟ್ಟರೆ ಉಂಟಲ್ಲ, ಒಂದು 3/4 ಗಂಟೆ ಆದರೂ ಬೇಕು ಬೇಯಲಿಕ್ಕೆ. ನೀರು ಕುದಿಯೋ ಮುಂಚೆ ನೀವು ಇಟ್ಟರೆ ಒಂದು 3/4 ಗಂಟೆ ಆದರೂ ಬೇಕು. ಅದೇ ನೀರು ಕುದಿಯುವಾಗ ನೀವು ಇಟ್ಟರೆ ಒಂದು 20 ನಿಮಿಷದಲ್ಲಿ ಬೇಯ್ತದೆ ನೋಡಿ. ಬೆಂದಿದೆ ನೋಡಿ, ಈಗ ರೆಡಿಯಾಗಿದೆ.